ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ಗೌರಿ ಎಂದು ನಾರಾಯಣ ಒಪ್ಪುತ್ತೆ ಎಂದು ಎಲ್ಲರೂ ಕೂಡ ಆದಿಶಕ್ತಿ ಜಗಜ್ಜನಿಯನ್ನು ಕಾಡುವರು ಹಾಡುವರು ಹೊಗಳುವರು. ನಮ್ಮ ತಾಯಿಯು ಗಣವೆಂದು ತಿಳಿದರೆ ಅವಳು ಕೂಡ ಗಣವಲ್ಲ. ನಮ್ಮ ಪಾರ್ವತಾ ದೇವಿಯು ಪರಮೇಶ್ವರನ ಎಡಬಳೆಯ ಮೇಲೆ ಸಕಲ ಲೋಕಗಳಿಗೆ ಪರಮೇಶ್ವರನ ಗಣೆಯನು ಪರಮೇಶ್ವರ ಗಣ ಕಡೆ ನಮ್ಮ ಸಕಲ ಲೋಕಗಳಿಗೆ ಪರಮೇಶ್ವರನ ಗಣವನ್ನು ಗಣವಲ್ಲ. ಪರಮೇಶ್ವರನ ಗಣವೆಂದು ತಿಳಿದು ಪರಮೇಶ್ವರನು ಕೂಡ ಗಣವಲ್ಲ. ಪರಮೇಶ್ವರನು ತನ್ನ ಭಕ್ತನಾದ ನಂದೀಶನ ಎದೆಯೊಳಗೆ ಅಡಗಿದ್ದರೆಂದು ವೇದಗಳು ಸಾರುತ್ತಿರುವವು ಕಾಣಿರಿ. ಎಂದ ಮೇಲೆ ಭಕ್ತನಾದ ನಂದೀಶನ ಗಣ ಕಾಣಿರಿ, ಭಕ್ತನಾದ ಬಸವಣ್ಣನ ಗಣವನ್ನು ಕಾಣಿರಿ. ಅದಕ್ಕೋಸ್ಕರವಾಗಿ ಸಕಲ ಲೋಕಗಳಿಗೆ ಗಣವಾದವನು ಯಾರು ಅಂದರೆ ಸಕಲ ಜೀವರಾಶಿಗಳಿಗೆ ಅನ್ನವನ್ನು ನೀಡುವಂತಾಗಿದ್ದ ನಂದೀಶನ ಕಾಣಿರಿ. ಸಕಲ ಚರಾಚರ ಜೀವರಾಶಿಗಳಲ್ಲಿ ಅರಿವೆ ಇರುವೆ 84 ಲಕ್ಷ ಜೀವರಾಶಿಗಳಲ್ಲಿ ಪರಮಾತ್ಮನ ಅಂಶವಿದ್ದರೂ ಕೂಡ ಪರಮೇಶ್ವರನು ಗಣನಾಗಲಿಲ್ಲ, ನಂದೀಶನ ಗಣನಾದರೂ ಕಾಣಿರಿ. ಅದೇಗೆಂದರೆ ಲೋಕಮಾತೆ ಲೋಕ ಪೂಜಿತೆ ಪಾರ್ವತಾದೇವಿ ಆದಿಶಕ್ತಿ ಜಗಜ್ಜನನಿ ಏರುವ ಸಿಂಹ ಕಾಣಿರಿ. ಯಾವ ಸಿಂಹಕ್ಕೆ ಹಗಲಿಗೆ ನಮಗಡಬಹುದೇ, ಭೂಮಿಯಲ್ಲಿ ಬಿತ್ತಿ ಬೆಳೆಯಬಹುದೇ, ಬೆಳೆದು ನಮ್ಮ ಚರಾಚರ ಸಾಧ್ಯವಿಲ್ಲ ಕಾಣಿರಿ. ಸಕಲ ಪೂಜೆಗಳಿಗೆ ಮುನ್ನವಾಗಿ ಪೂಜೆ ಮಾಡುವುದು ಇಂಥ ಸರ್ವ ವಿಘ್ನ ನಿವಾರಕ ವಿಘ್ನೇಶ್ವರನ